ತಾಮ್ಮ ಆವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಃ ಯಸ್ಯಾಂ ಹಿರಣ್ಯಂ ಪ್ರಭೂತಂ ಗಾವೋ ದಾಸ್ಯೋಶ್ವಾಹಾನ್ ವಿಂದೇಯಂ ಪುರುಷಾನಹಂ. ಜಾತವೇದನೆ ತಾರ ನನಗವಳ ಹರಕೆಯನ್ನು, ಕರಗಿ ಕಣ್ಮರೆಯಾಗದಂಥ ಸಿರಿಯನ್ನು, ಅವಳೊಲಿಯೇ ಪಡೆದೇನು ಹೇರು ಬಂಗಾರವನು, ಹೈನುಗಳ ತೊತ್ತುಗಳ ಕುದುರೆಗಳ ನಾಳುಗಳ ನಾನು. ಶ್ರೀ ಸೂಕ್ತದ ಕೊನೆಯ ಮಂತ್ರ ಇದು, 15ನೇ ಮಂತ್ರ. ಜಾತವೇದನೆ ಪರಶುರಾಮ ರೂಪನಾದ ಭಗವಂತನೇ, ನಿನ್ನನ್ನು ಎಂದಿಗೂ ಬಿಟ್ಟಿರದಂತಹ, ನನ್ನನ್ನು ಎಂದು ಬಿಟ್ಟು ಅಗಲದಂತಹ ಆ ತಾಯಿ ಲಕ್ಷ್ಮೀದೇವಿಯನ್ನು ನೀನು ನನ್ನ ಬಳಿಗೆ ಶಾಶ್ವತವಾಗಿ ತಂದಿರಿಸು. ಅವಳ ಅನುಗ್ರಹ ನನಗೆ ತಪ್ಪದೇ ಇರಲಿ, ನಿನ್ನ ಅನುಗ್ರಹವೂ ತಪ್ಪದೇ ಇರಲಿ. ಅವಳು ಒಲಿದು ಬಂದರೆ ಯಾವ ಕೊರತೆಯೂ ನನಗೆ ಕಾಡೋದಿಲ್ಲ. ಸಮೃದ್ಧವಾದ ಧನಕನಕಾದಿ ಸಂಪತ್ತು, ಗೋವು ಕುದುರೆ ಮೊದಲಾದ ಪಶು ಸಂಪತ್ತು, ಆಳು ಕಾಳುಗಳು, ಬಂಧು ಬಳಗ ಇವೆಲ್ಲವೂ ಕೂಡ ಆ ಲಕ್ಷ್ಮೀದೇವಿಯ ಕರುಣಾ ಕಟಾಕ್ಷದಿಂದ ನನಗೆ ದೊರೆತಿತ್ತು. ತತ್ವಜ್ಞಾನ, ಭಗವದ್ಭಕ್ತರ ಸಹವಾಸ ಇದೆಲ್ಲವೂ ಕೂಡ ನನಗೆ ಸಿಕ್ಕಿತು ಅಂತ ಹೇಳ್ತಾರೆ. ತುಂಬ ಸುಂದರವಾದಂಥ ಮಂತ್ರ ಇದು, ಕೊನೆಯಾಗಿ ಬಂದಿರೋದು. ಐಹಿಕ ಸರ್ವಕಾಮನೆಯನ್ನು ಕೊಡುವಂಥ ಮತ್ತು ತತ್ವಜ್ಞಾನವನ್ನು ಕೂಡ ನಮಗೆ ಕೊಡುವಂಥ ಮಂತ್ರ ಇದು. ರಾಜ್ಯಲಕ್ಷ್ಮಿ ಮಂತ್ರ ಇದು ಅಂತ ಅದನ್ನು ವರ್ಣಿಸ್ತಾರಂತೆ. ಇಲ್ಲಿ ನಾವು ಗಮನಿಸಬೇಕಾದದ್ದು ಒಂದು, ಶ್ರೀ ಸೂಕ್ತದ ಆರಂಭದಲ್ಲೇ ನಾವು ನೋಡಿದ್ವಿ ಛಂದಸ್ಸಿನ ದೃಷ್ಟಿಯಿಂದ ಈ ಕೊನೆ 15ನೇ ಮಂತ್ರದಲ್ಲಿ ಹೇಗೆ ಅಂತ. ಕಾಶ್ಮೀರದ ಒಂದು ಪಾಠದಲ್ಲಿ ಶಾರದಾ ಲಿಪಿಯ ಪ್ರಕಾರ ನಮಗೆ ಉಪಲಬ್ಧ ಇರುವುದು 4ನೇ ಪಾದದಲ್ಲಿ 13 ಅಕ್ಷರ ಅಲ್ಲ ಅಂತ 12 ಅಕ್ಷರ ಅಂತ ಗೋವಿಂದಾಚಾರ್ಯರು ಹೇಳ್ತಾರೆ. ಆದ್ದರಿಂದ ಇಲ್ಲಿ ಗಾವೋ ದಾಸ್ಯೋ ವಿಂದೇಯಂ ಪುರುಷಾನಹಂ ಅಂತಿಷ್ಟು ಮಾತ್ರ ಕಂಡು ಬರ್ತದೆ. ಅಶ್ವಾನ್ ಅಂತನ್ನುವುದು ಕಂಡು ಬರೋದೇ ಇಲ್ಲ. ಅದೇ ನಿಜವಾದ ಪಾಠ ಇದ್ರೂ ಇದ್ದಿರಬಹುದು. ಪ್ರಮಾದದಿಂದಾಗಿ ಅಶ್ವಾನ್ ಅನ್ನುವುದು ಆಮೇಲೆ ಸೇರ್ಕೊಂಡಿದ್ರು ಇದ್ದಿರಬಹುದು ಅಂತ ಗೋವಿಂದಾಚಾರ್ಯರು ಅಲ್ಲಿ ಅಭಿಪ್ರಾಯ ಪಡ್ತಾರೆ. ಅದೇನೇ ಇರಲಿ, ಅರ್ಥ ಅಂತೂ ನಾವು ನೋಡಿದ್ದೇವೆ. ಜಾತವೇದ ಅಗ್ನ್ಯಂತರ್ಗತನಾದ ಪರಶುರಾಮ ರೂಪಿಯಾದ ಭಗವಂತನೇ, ತಾಮ್ ಅಂತಹ ಅನಪಗಾಮಿನಿ ನಿನ್ನನ್ನು ಬಿಟ್ಟ ಅಗಲದ, ನನ್ನನ್ನೂ ಬಿಟ್ಟಗಲದ ಲಕ್ಷ್ಮೀ ದೇವಿಯನ್ನು ಮೇ ನನಗೆ ಆವಹ ಕರುಣಿಸು ಅಂತ ಅದರ ಅರ್ಥ. ಯಸ್ಯಾಂ ಯಾರು ನನ್ನಲ್ಲಿ ಸನ್ನಿಹಿತರಾದರೆ, ನಾನು ಹಿರಣ್ಯಂ ಸಂಪತ್ತನ್ನು, ಪ್ರಭೂತಂ ಬಹಳವಾದ ಹಿರಣ್ಯಂ ಸಂಪತ್ತನ್ನು, ಗಾವಹ ಗೋವುಗಳನ್ನು, ದಾಸ್ಯ ಆಳುಕಾಳುಗಳನ್ನು, ಮತ್ತು ಅಶ್ವಾನ್ ಅಂದರೆ ಕುದುರೆಗಳನ್ನು. ಗಾವಹ ಅಂದರೆ ನಾವು ಶಾಸ್ತ್ರ ಅಂತ ಅರ್ಥ ಮಾಡಿಕೊಂಡ್ರೆ, ಆವಾಗ ಅಶ್ವ ಅಂದರೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಲಿಕ್ಕೆ ಬೇಕಾದಂಥ ಇಂದ್ರಿಯಗಳು, ಅವುಗಳನ್ನು ವಿಂದೇಯಂ ಪಡೆದೇನು. ಪುರುಷನನ್ನು ಕೂಡ ಪಡಿತೇನೆ, ನನ್ನ ಪರಿವಾರದ ಜನರನ್ನು ಎಲ್ಲನೂ ನನಗೆ ಸಿಗ್ತದೆ ಅಂತ. ಅಹಂ ನಾನು ಪಡ್ಕೋತೇನೆ ಅಂತ. ಇಲ್ಲಿ ಪುರುಷರು ಅಂದರೆ ಆ ಶಾಸ್ತ್ರವನ್ನು ಉಪದೇಶ ಮಾಡಲಿಕ್ಕೆ ಬೇಕಾಗಿರುವಂಥ ಜ್ಞಾನಿಗಳಾದಂಥ ಜನರು. ಪುರುಬ್ರಹ್ಮ ಗುಣಾಧಿಕ್ಯಾತ್ ತಜ್ಞಾನಾತ್ ಪುರುಷ ಸ್ಮೃತಃ ಅಂತ ಹೀಗೆ ಕಂಡು ಬರ್ತದೆ. ಅದರಿಂದ ಪುರು ಅಂದರೆ ಗುಣಾಧಿಕನಾದ ಪರಮಾತ್ಮ, ಅವನ ಜ್ಞಾನವನ್ನು ಕೊಡುವಂಥ ಜ್ಞಾನಿಗಳೇನಿದ್ದಾರೆ ಅವರೇ ಪುರುಷರು. ಅವರನ್ನು ಕೂಡ ನಾನು ಪಡಿತೇನೆ. ಶಾಸ್ತ್ರಗಳು ಸಿಗಲಿ, ಶಾಸ್ತ್ರಗಳನ್ನು ಅಧ್ಯಯನ ಮಾಡಲಿಕ್ಕೆ ಬೇಕಾದ ದೇಹ ಪಾಠವ ನನಗೆ ಸಿಗಲಿ, ಶಾಸ್ತ್ರವನ್ನು ಪಾಠ ಹೇಳಿಕೊಡುವಂಥ ಜ್ಞಾನಿಗಳಾದ ಗುರುಗಳು ಕೂಡ ನನಗೆ ಸಿಗಲಿ ಅಂತದರ ಒಟ್ಟು ತಾತ್ಪರ್ಯ. ಅಲ್ಲಿಗೆ ಈ 15ನೇ ಮಂತ್ರದ ಶ್ರವಣ ಸಮಾಪ್ತವಾಗಿದೆ.